ನಾನು ಒಂದ್ 50-60 ಮಕ್ಕಳಿಗೆ ಇಲ್ಲಿ ಇಂಗ್ಲಿಷ್ ಕಲ್ಸಿನಿ. ಇಲ್ಲೇ ಟ್ಯೂಷನ್. ನನ್ ಫಸ್ಟ್ ಉದ್ಯೋಗನ ಅದೇ. ನನ್ಗೇನ್ ಹೇಳ್ಬೇಕಂತ ಇದ್ದಿಲ್ಲ, ಸುಮ್ನೆ ಅವ್ರೆಲ್ಲ ಹೇಳ್ರಿ ಅಂತ ಬಂದ್ರು. ನಾ ಕಾಲ್ ಸೆಂಟರ್ ಓದಿದ್ದೆ ಬಿಜಾಪುರಕ್ಕ 6 ವರ್ಷ ಇದ್ದು. ಆಮೇಲೆ ಅಲ್ಲಿ ನಾನು ಅವ್ರಿಗೆಲ್ಲ ಹೇಳಕತ್ತೆ, ನಾ ಏನಂದ್ರ ಬಿಕಾಮ್ ಹುಡುಗರಿಗೆ ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್ ನಾ ಇಂಗ್ಲಿಷ್ ನಾಗ ಇದ್ದದ್ದನ್ನ ಕನ್ನಡದಾಗ ಮಾಡಿ ಅವ್ರಿಗೆ ಬಿಡಿಸಿ ಹೇಳ್ಕೊಟ್ಟಿನಿ. ಒಂದ್ ಕಾಲದಲ್ಲಿ ಇಂಗ್ಲಿಷೇ ಈಗ 3 ವರ್ಷದಿಂದ ಕಡಲೆ ಆಗಿತ್ತು. ಅದನ್ನೇ ನೀವು ವಿಷಯ ತುಂಬಾ ಹೌದು. ಅದನ್ನ ನಾನು ಬಿಡಿಸಿ ಹೇಳಿ ಕಲಿಸಿದವರು ಇವತ್ತು ನನ್ ಮುಂದೆ ಅದಾರ. ನಾನು ಎಷ್ಟು ಮಕ್ಕಳಿಗೆ ಕಲಿಸಿನಿ ಅವ್ರೆಲ್ಲಾ ಮಕ್ಕಳು ಚಲೋ ಒಂದ್ ಇದ್ರೊಳಗ ಅದಾರ. ಸಾಹಿತ್ಯ ಲೋಕದ ತಂಗಾಳಿ ಅನ್ನಪೂರ್ಣ ಅವರು ಕೇವಲ ಓದುಗರಲ್ಲ, ಅವರೊಬ್ಬ ಅದ್ಭುತ ಲೇಖಕಿ. ನೋವಿನ ಒಡಲಿನಿಂದ ಸಾಹಿತ್ಯದ ಸುದೆಯನ್ನು ಹರಿಸಿದವರು. 2011ರಿಂದ ಸಾಹಿತ್ಯ ಕೃಷಿ ಆರಂಭಿಸಿದ ಇವರು 3 ಪ್ರಮುಖ ಕೃತಿಗಳನ್ನು ಕನ್ನಡ ಸಾರಸತ್ವ ಲೋಕಕ್ಕೆ ಅರ್ಪಿಸಿದ್ದಾರೆ. ತಂಗಾಳಿ ನೈಜ ಘಟನೆ ಆಧಾರಿತ ಕಥಾ ಸಂಕಲನ, ಒಲವದಾರೆ ಆದಾಗ ಮನಮಿಡಿಯುವ ಕಾದಂಬರಿ, ವಾಮನ ಅವತಾರ ಪೌರಾಣಿಕ ಹಿನ್ನೆಲೆಯ ನಾಟಕ. ಕೇವಲ ಪುಸ್ತಕಗಳಿಗಷ್ಟೇ ಸೀಮಿತವಾಗದ ಇವರ ಪ್ರತಿಭೆ ಭಾವಗೀತೆಗಳ ರೂಪದಲ್ಲೇ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ಜನರನ್ನು ತಲುಪಿದೆ. ಇವರ ತಂಗಾಳಿ ಕಾದಂಬರಿಯನ್ನ ಬೆಳ್ಳಿ ತೆರೆಯ ಮೇಲೆ ಸಿನಿಮಾ ರೂಪದಲ್ಲಿ ನೋಡಬೇಕು ಎಂಬುದು ಈ ಸಾಹಿತ್ಯ ಜೀವದ ಬಹುದೊಡ್ಡ ಕನಸು. ನಾನು 2011 ಅವಾಗ ನಾನು 2011 ನನ್ನ ಪ್ರಥಮ ಪುಸ್ತಕ ಬಿಡುಗಡೆ ಆಯ್ತು. ಆಮೇಲೆ ಅದಕ್ಕಿಂತ ನಾನು 9 ಮತ್ತು 8 ನಾನು ಬರೆಯೋದು ಸ್ಟಾರ್ಟ್ ಮಾಡಿದೆ. 2009 ಮತ್ತು 8 ಬರೆಯುವಾಗ ನನಗ ಫಸ್ಟ್ ನನ್ಗೆ ಏನ್ ಅನಿಸ್ತಿತ್ತಂದ್ರೆ, ನಾವ್ ಏನಾರ ಬರೆದ್ರೆ ಸಮಾಜದಾಗ ನಮ್ಗೆ ಏನಾರ ಅಂತಾರನೋ ಏನೋ. ಮತ್ತೆ ಇನ್ನೊಂದ್ ಏನಂದ್ರೆ, ನಾ ಸಾಹಿತ್ಯ ಕಾದಂಬರಿ ಬಾಳ ಓದಿದ್ದೆ. ಸಾಹಿತ್ಯ ಕಾದಂಬರಿ ಒಳಗ ಲವ್ ಸ್ಟೋರಿ ಬಾಳ. ಈಗ ನಾವ್ ಏನೋ ಬರ್ದ್ವಿಪ್ಪ ಅಂದ್ರ ಜಗತ್ ನಮ್ಗೆ ಏನೋ ಅಂತೈತೇನೋ. ಅದ್ರಾಗ ಮತ್ತೆ ನಾನ್ ಕಾಲಾರ್ದವಳು ಇಕ್ಕಿನಿ ಏನೋ ನಾವ್ ಬರಿಬೇಕಾದ್ರೆ ನಮ್ ಭಾವನೆಯೊಳಗ್ ಮುಡಿಸ್ಕೊಂಡೇ ಬರಿಬೇಕಂತ ಜಮಾಜ್ ಹೇಳ್ತಿರ್ತತಿ. ಬರ್ದ್ರೆ ಅವ್ರು ಏನೋ ತಿಳ್ಕೋತಾರನೋ ಅಂತ ನಾ ಬಾಳ ಹಿಂದೆಟ್ ಹಾಕಿದೆ. ಸಮಗ್ರ ಸರ ನಾನು PUC-ಲಿಂದ ನಾನು ಒಂದ್ 10 ವರ್ಷ ನನ್ ಕೈಯೊಳಗ್ ಪೆನ್ನು ನಡ್ಬೇಕ ಇರ್ತಿತ್ತು. ಬೇರೆ ನನ್ನ ಹೆಸರು ಬರೀದು ಗೀಚುದು ಇಷ್ಟೇ ಮಾಡಿದೆ. ನಾನ್ ಹೆದರ್ತಿದ್ದೆ ಸಮಾಜಕ್ಕೆ, ನಮ್ ತಂದಿಗಾಲಿ ಯಾರ್ ನನ್ನ ಏನಂತಾರೋ ಏನೋ, ಆಮೇಲೆ ಒಂದಿನ ನಾ ಹಿಂಗ ಕುಂತಿದ್ದೆ, ಸಟ್ನ ಒಂದ್ 4 ನುಡಿ ಬರ್ದೆ. ಅವತ್ ನನ್ಗ ಅನಿಸ್ತು, ಯಾರ್ ಏನ್ಯಾಕನ್ಲಿ ಅಂತ ತಗೊಂಡ್ ನಾ ಏನ್ ಮಾಡುದು, ನಾ ಬರ್ದೇ ಬಿಟ್ರಾತು ಅಂತ ಹೇಳಿ ನಾ ಫಸ್ಟ್ ಬರ್ದದ್ದು ಚುಟ. ಆಮೇಲೆ ನಾನು ಅವತ್ತಿಂದ ನಾನು ನನ್ನ ಬದುಕಿನೊಳಗ ನಾ ಯಾವ್ದಕ್ಕೂ ಹಿಂದೆಟ್ ಹಾಕ್ಲಿಲ್ಲ. ಮತ್ತೆ ಎಷ್ಟೋ ಮಂದಿ ಸಾಹಿತಿಗಳು ಅಂದ್ರು, ನೀ ಬಾಳ ಮುಕ್ತವಾಗಿ ಬರಿತಿದಿ, ಮತ್ತ ಅಷ್ಟೇ ಯಾವ್ದನ್ನ ಎಷ್ಟು ಬರಿಬೇಕು ಅಷ್ಟೇ ಬರಿತಿದಿ, ಚೆನ್ನಾಗ್ ಬರ್ತಿ. ಇಲ್ಲಿ ನಮ್ಮ ಹಿಂದ ಮಳಕೇಡ್ ಸರ್ ಅಂತ ಅದಾರ, PhD ಆಗೈತಿ. ಅವ್ರು ಸರ್ ನಂಗೆ ಬಾಳ್ ಸಲ ಹೇಳಿದ್ರು, ನೀವ್ ಬಾಳ್ ಕರೆಕ್ಟ್ ಬರ್ತೀಯಮ್ಮ. ನಾನು ಮಹಿಳೆಯರ ಬಗ್ಗೆ ಬಾಳ್ ಬರ್ತೀನಿ ಸರ್. ಅಂದ್ರೆ ಮಹಿಳೆಯರು ಸಮಾಜದೊಳಗೆ ಹೆಂಗ್ ಶೋಷಣೆಗೆ ಒಳಗಾಗ್ತಾರ, ಅವ್ರ ಹೆಂಗ. ಇಲ್ಲ ನಾನು ಒಂದ್ ರಿಯಲ್ ಘಟನೆಗಳನ್ನ ನೋಡಿದ್ದನ್ನೇ ನಾನು ತಂಗಾಳಿಯೊಳಗೆ ಬರ್ದದ್ದು. 10 ಘಟನೆಗಳು ಮೊದಲ ಕಥಾ ಸಂಕಲನ. ಅದ್ರೊಳಗ ನಾ 10 ಕಥೆಗಳನ್ನ ನಾನು ನೋಡಿದ್ದನ್ನ ಕಥಾ ರೂಪದೊಳಗೆ ತಂದೀನಿ, ಆಧಾರಿತವಾಗಿ ಬರ್ದದ್ದು. ಆಮೇಲೆ ನೆಕ್ಸ್ಟ್ ಮತ್ತೆ ಏನಂದ್ರೆ, ಈ ಒಲವೆ ದಾರಿ ಆದೊಳಗ ಫಸ್ಟ್ ಕಥೆ ಯಾವ್ದ ಐತ್ರಿ, ಅದು ಏನ ಐತಿ ಫಸ್ಟ್ ಮಹಿಳಾ ಜಾಗೃತಿ. ಒಲವೆ ದಾರಿ ಆದಾಗ ಮಹಿಳಾ ಜಾಗೃತಿ ಅಂತ ಬರ್ದೆ. ಅದು ಕೂಡ ಅದು ಬಾಂಬೆದು ಮಹಿಳೆ ಹಿಂದ್ಕೊಮ್ಮೆ 2015 ಆಕಿನ್ನ ರೇಪ್ ಮಾಡಿ ಬಸ್ನೊಳಗ ಹೊಡೆದು ಬಡದು ನಿರ್ಭಯ ಹತ್ಯೆ ಅದನ್ನ ಬರ್ದೆ ನಾನು. ಅದನ್ನೇ ಮಹಿಳಾ ಜಾಗೃತಿ ಅಂತ ಒಂದು ಚಂದನ ಕಥೆ. ನೀರೆರೆದಿದ್ದರೇನು ನಿನ್ನ ಆಶ್ರಯದ ಬಳ್ಳಿ ನಾನು ಅಂತ ಹೇಳಿ ಆ ಹಾಡು ನಮ್ಮ ಮನೆ ಮುಂದ ಒಂದ್ ಗಿಡ ಬೆಳೆದಿತ್ತು, ಬಳ್ಳಿ. ಆ ಬಳ್ಳಿಯೊಳಗ ಅದಕ್ಕೆ ಯಾರು ನೀರೇ ಹಾಕ್ತಿದ್ದಿಲ್ಲ. ನಾನ್ ದಿನ ನನ್ ಕಟ್ಟಿಗೆ ಹಾಕೊಂಡಿರ್ತಿದ್ದೆ ಅಲ್ಲಿ. ಆ ಬಳ್ಳಿಗ್ ನೀರ ಹಾಕ್ತಿದ್ದಿಲ್ಲ. ಆ ಬಳ್ಳಿ ತನಕ್ ತಾನೇ ಗೇಟ್ ಸುತ್ತ ನೋಡಿದಾಗೆಲ್ಲ ನನ್ ಮನಸ್ಸು ಅನ್ಸೋದು, ಇದಕ್ಕೆ ಯಾರು ನೀರೇ ಹಾಕ್ಲಿಲ್ಲ, ಆದ್ರೂ ಇದು ಇಷ್ಟು ಚಂದಾಗ ಮ್ಯಾಗೆ ಇರ್ತಲ್ಲ ಅಂತ ಅಂದು ಯಾರು ನೀರ್ ಎರೆದಿದ್ದೇನಪ್ಪಾ, ಅದು ತನಕ್ ತಾನೇ ಮ್ಯಾಗ ಹೋಯ್ತು. ಒಂದ್ ಮಾಡ್ಬೇಕು, ಒಂದ್ ಸಾಧನೆ. ನಾನು ಈ ಬದುಕಿನಿಂದ ನನ್ನ ಹತ್ರ ಇರುವಂತ ಈ ಟ್ಯಾಲೆಂಟ್ ಇನ್ನು ನನಗ್ ಸರಿಯಾಗಿ ಹೊರಗೆ ಹೋಗಿಲ್ಲೇನೋ ಅಂತ ನನ್ಗ ಅನ್ಸುತ್ತೆ. ನಾ ಯಾರ ಜೋಡಿ ಹೊರಗೆ ಬಾಳ್ ಕೊಡಿಲ್ಲ. ಇಲ್ಲ, ನನ್ನ ಸಾಧನೆನೂ ಬಂತು, ಸಾಹಿತ್ಯನೂ ಬಂತು. ಅದು ಇನ್ನ ಅಭಿವೃದ್ಧಿ ಆಗಿಲ್ಲ ಜಾಸ್ತಿ ನನಗನ್ಸುತ್ತೆ ನನ್ನ ಅಂತರಂಗದೊಳಗ. ಆಮೇಲೆ ನಾನು ಎಲ್ಲರಂಗ ಓದ್ತಿದ್ನೆ ಅಂದ್ರೆ ನಾ ಇನ್ನೂ ಎಷ್ಟೋ ಓದ್ತಿದ್ನೇನೋ. ನಾನು ಈ ಸಮಾಜಕ್ಕೆ, ಈ ಜನರಿಗೆ, ನಾನು ನಮ್ ತಂದಿ ಇನ್ಸ್ಪೈರ್ದೊಳಗ್ ಬೆಳೆದಕ್ಕೆ ನಾನು
ಯಾಕಂದ್ರೆ ನಮ್ ತಂದಿ ಬಹಳ ನ್ಯಾಯವಾದಿ, ನಿಷ್ಠುರವಾದಿ. ಅವ್ರ ಮುಂದೆ ಬೆಳೆದಕ್ಕೆ ನಾನು 50 ವರ್ಷನು ನನಗ ಹೆಚ್ಚಿನ ನಮ್ ತಂದೆ ಹ್ಯಾಬಿಟ್ಸ್ ಇದಾವ. ನನಗೆ ಬಡವರು, ನನ್ನೋರು, ತನ್ನೋರು ಯಾರೇ ಇರ್ಲಿ ಐತದು. ಈಗ ನನ್ಗೆ ಎಲ್ಲಾರು ಖುಷಿಯಾಗಿರ್ಬೇಕು. ನನಗಿಲ್ಲ ಅಂತ ಈ ಜಗತ್ತಿನೊಳಗೆ ನನಗೇನಿಲ್ಲ, ನನಗ್ ಮತ್ತೊಬ್ಬರಿಗೆ ಇರಬಾರ್ದು ಅನ್ನೋ ಅಶ್ವೇ ಇಲ್ಲ. ಮುಪ್ಪಿನ ತಾಯಿಯ ಆಸರೆ, ಭವಿಷ್ಯದ ಉದಾತ್ತ ಕನಸುಗಳು. ತಂದೆಯನ್ನ ಕಳೆದುಕೊಂಡಿರುವ ಅನ್ನಪೂರ್ಣ ಅವರಿಗೆ ಈಗ 80 ವರ್ಷ ದಾಟಿದ ವೃದ್ಧ ತಾಯಿಯೇ ಸರ್ವಸ್ವ. ತಾಯಿಯ ಆರೈಕೆ ಮಾಡುತ್ತಲೇ ಬದುಕಿನ ನಿರ್ವಹಣೆಗಾಗಿ ಒಂದು ಪುಟ್ಟ ಅಂಗಡಿಯನ್ನ ನಡೆಸುತ್ತಿದ್ದಾರೆ. 50ರ ಹರಿಯದಲ್ಲೂ ಇವರ ಕನಸುಗಳು ಬಾಡಿಲ್ಲ. ಕಾನೂನು ಸೇವೆ, ಲಾಯರ್ ಆಗಿ ನೊಂದ ಮಹಿಳೆಯರಿಗೆ ಉಚಿತ ಕಾನೂನು ಸಲಹೆ ನೀಡುವ ಹಂಬಲ. ಅನಾಥ ಮಕ್ಕಳ ದತ್ತು, ಅನಾಥಾಶ್ರಮದ ಮಕ್ಕಳನ್ನ ದತ್ತು ಪಡೆದು ಅವರಿಗೆ ವಿದ್ಯೆ ಮತ್ತು ಸಂಸ್ಕಾರ ನೀಡುವ ಉದಾತ್ತ ಚಿಂತನೆ ಇವರಿಗಿದೆ. ಜೀವನದ ಸಣ್ಣಪುಟ್ಟ ವೈಫಲ್ಯಗಳಿಗೆ ಎದೆಗುಂದಿ ಆತ್ಮಹತ್ಯೆಯಂತಹ ಅಡ್ಡದಾರಿ ಹಿಡಿಯುವ ಇಂದಿನ ಯುವ ಪೀಳಿಗೆಗೆ ಅನ್ನಪೂರ್ಣ ಡೈರೆದವರ ಬದುಕು ಒಂದು ಜೀವಂತ ಪಾಠ. 2 ಕಾಲುಗಳು ಇಲ್ಲದಿದ್ದರೂ ಗಟ್ಟಿಯಾದ ಮನಸ್ಸು ಮತ್ತು ಅದೆಮ್ಮ ಚೇತನವಿದ್ದರೆ ಈ ಜಗತ್ತನ್ನೇ ಗೆಲ್ಲಬಹುದು ಎಂದು ಅವರು ಸಾಬೀತುಪಡಿಸಿದ್ದಾರೆ. ಅನ್ನಪೂರ್ಣ ಅವರ ಈ ಸಾರ್ಥಕ ಹೋರಾಟಕ್ಕೆ ನಮ್ಮ ನಯನ ಭಾರ್ಗವ ತಂಡದ ಕಡೆಯಿಂದ ಅವರಿಗೆ 1000 ಕೋಟಿ ನಮನಗಳು. ಪ್ರತಿಯೊಂದನ್ನು ಯಾರು ಮಾಡ್ತಾರ? ಅಮ್ಮ ಮಾಡ್ತಾರ? ಅಮ್ಮ ಮಾಡ್ತಾರ. ನಮ್ದು ಆ ಕಡೆ ಮನೆಯಿಂದ ಈ ಕಡೆ ನನ್ ಕಳಿಸ್ಕೊಟ್ಟಿರ್ತಾರ. ನಾನು ಇಲ್ಲೇ ಇರ್ತೀನಿ. ಇಲ್ಲೇ ನನ್ಗೊಂದ ನಮ್ ತಂದೆಯವರೇ ಎಲ್ಲಾ ಈ ಮನೆ ಹಾಕಿಸ್ಕೊಟ್ರು. ಇಲ್ಲ ಅಡಿಗೆ ಏನ್ ಮಾಡ್ತೀರಿ ತಾವು? ಮಾಡ್ಬೇಕಂದಾಗ ಮಾಡ್ತೀನಿ ಸರ್. ನನ್ಗೆ ಇಷ್ಟ ಬಂದಾಗ ಮಕ್ಳು ಕರ್ಕೊಂಡ್ ಮಾಡ್ತೀನಿ. ಒಂದ್ಸರಿ ಅನ್ಸುತ್ತೆ ನಾವು ಎಷ್ಟು ದಿನ ಒಬ್ಬರು ಡಿಪೆಂಡ್ ಆಗ್ಬೇಕು. ಅನ್ಸುತ್ತೆ ಮತ್ತೆ ಎಷ್ಟು ಮನ್ಸು ತಗೊಳ್ಳೋ ಅನ್ಸುತ್ತೆ ಅನ್ಸುತ್ತೆ ಆ ಕ್ಷಣಕ್ಕೆ ನೀವ್ ತೀರ್ಮಾನ ತಗೊಂಡು ಏನ್ ಮಾಡ್ಬೇಕಂತ ಅನ್ಸಿದಾಗ ಒಬ್ಬರೇ ಕೂತು ಹತ್ತಿದ್ದಾಗಿರ್ಬೋದು, ಹತ್ತಿರ್ತೀವಿ. ಅದು ನ್ಯಾಚುರಲ್ ಅಲ್ಲ ಸರ್. ಅದು ನ್ಯಾಚುರಲ್. ಆದ್ರೆ ನನ್ನ ಹತ್ರ ಒಂದ್ ಮನಸ್ಥಿತಿ ಏನಂದ್ರ, ನನ್ನ ನೋವನ್ನ ನಾ ಬಾಳ ಯಾರಿಗೆ ತೋರಿಸ್ಕೊಡಲ್ಲ. ನನ್ನ ನಗು ಅಷ್ಟೇ ನಾ ತೋರಿಸ್ಕೊಡ್ತೀನಿ ಜಗತ್ತಿಗೆ. ನನ್ನ ನೋವನ್ನ ನಾ ತೋರಿಸ್ಕೊಡೋದಿಲ್ಲ. ನನ್ಗ ಭಗವಂತನ ಆತ್ಮವಿಶ್ವಾಸ ಕೊಟ್ಟಾನೋ ಏನೋ ಅಂತ ಅನ್ಕೊಂತೀನಿ ನಾನು. ನಾ ಯಾವತ್ತು ಯಾವ ದೃಷ್ಟಿಯೊಳಗು ಯಾರನ್ನೂ ನೋಡಲ್ಲ. ನಾನು ಯಾವ ವಿಚಾರನೂ ನಾ ಮಾಡಲ್ಲ. ಅದೇನೋ ವಿವೇಕಾನಂದರು ಒಂದ್ ಮಾತು ಹೇಳ್ತಾರ, ಯಾವ್ದೋ ಒಂದ್ ವಿಷಯ ನನ್ನ ಮನಿ ತಕ ಬಂದ್ ಬಾಕ್ಲಿಗ್ ಬಡದ್ರು ನಾನು ಹೊಳ್ಳಿಲ್ಲ ಅಂತ. ಹಂಗ ನಾನು ನನ್ಗೆ ಏನೇ ನನ್ನ ಹೃದಯದಾಗ ಆಸೆ, ಆಕಾಂಕ್ಷೆಗಳು, ನೋವುಗಳು ಇದ್ರುನು ನಾ ಹೆಚ್ಚದನ್ನ ಎಕ್ಸ್ಪ್ರೆಷನ್ ಮಾಡಲ್ಲ. ನಾ ಅಳುವುದು ಬಹಳ ಕಮ್ಮಿ. ಇವಾಗ ಏನಾದ್ರು ನಿಮ್ಮ ಒಂದು ನಾಲ್ತೋಟದಲ್ಲಿರೋ ಕಾಲೇಜ್ ಆಗಿರ್ಬೋದು, ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಏನಾದ್ರು ಅವಕಾಶ ಮಾಡ್ಕೊಟ್ರೆ ಬನ್ನಿ ಪಾಠ ಮಾಡ್ರಿ ಮೇಡಮ್ ಅಂತಂದ್ರೆ ಹೋಗ್ತೀರಾ? ಓಕೆ, ಹೋಗ್ತೇನೆ. ಖುಷಿಲ ಹೋಗ್ರಿ ಅಲ್ಲ. ಅಲ್ಲ, ಅವ್ರು ನನ್ ಕರೆದ್ರಂದ್ರೆ ಹೋಗ್ತೇನೆ. ನಾ ಡೆಫಿನೆಟ್ಲಿ ಹೋಗ್ತೀನಿ. ಅಲ್ಲ, ಮಾಡ್ತೀನಿ ಅಂತ ಅವ್ರು ಗೊತ್ತಾಗ್ಬೇಕಲ್ಲ, ಒಂದು ಸಂದೇಶ ಕೊಡ್ಬೋದಲ್ಲ. ಅಲ್ಲ, ಮತ್ತೆ ಅವರು ನನಗ ಕರ್ಕೊಂಡು ಹೋಗುದಾಲಿ, ಅವ್ರಿಗೆ ತೊಂದರೆ ಆಗತ್ತಲ್ಲ ಅನ್ನೋ ಒಂದು ಮನೋಭಾವದಿಂದ ನನ್ಗೆ ಹಂಗ ಅನ್ಸಿ ಬರ್ತೀನಿ. ನಾ ಹೋಗ್ತೀನಿ. ನನ್ಗ ಇಂಗ್ಲಿಷ್ ಹೇಳೋದಾಗ್ಲಿ, ಮಕ್ಕಳನ್ನ ಹೆಂಗಂದ್ರ ನಾನು ಇವತ್ತಿನ ಎಷ್ಟೋ ಮಕ್ಳು ಕಳ್ಸೀನಿ ಅಂತ ನಿಮ್ಗೆ ಹೇಳಿದೆ. ನಾ ಮಕ್ಕಳನ್ನ ಹೆಂಗ್ ತಗೋತೀನಿ ಅಂದ್ರೆ ನನ್ ಕೈಯಾಗ ಅವ್ರು ನನ್ ಫ್ರೆಂಡ್ ಆಗ್ಬೇಕು. ಅವ್ರು ನನ್ ಹಿಂದಿಂದ ಬರ್ಬೇಕು, ಮೇಡಮ್ ಮೇಡಮ್ ಅನ್ಕೊಂತ. ನಾನ್ ಅವ್ರ ಜೋಡಿ ನಾ ಟೀಚರ್ ಅಂತ ಅನ್ಕೊಳಲ್ಲ. ನಾ ಫ್ರೆಂಡ್ ಆಗಿ ಅವ್ರು ನನ್ಗೆ ಆಡ್ಸಾಡೋದು, ನಾ ಅವ್ರಿಗೆ ಆಡ್ಸಾಡೋದು, ನಗ್ಸುದು. ನಾನು ಎಷ್ಟು ಮಂದಿಗೆ ಟ್ಯೂಷನ್ ಹೇಳಿನಲ್ಲ, ಅವ್ರೆಲ್ಲಾ ನಾನು ಎಷ್ಟೋ ಕೆಲಸ ಮಾಡ್ಕೊಡ್ತಾರ. ನನ್ ಹೇರ್ ವಾಶ್ ಮಾಡ್ತಾರ, ನನ್ ಬಟ್ಟಿ ಬಡ್ಚ್ ಕೊಡ್ತಾರ, ನನ್ ಬಟ್ಟಿ ಇಸ್ತ್ರಿ ಹೊಡೆದ್ ಕೊಟ್ಟಿರ್ತಾರ. ನಾ ಇಲ್ಲಿಗಾರ ಹೊಂಟ್ರ ಇವತ್ತು ದೊಡ್ಡವ್ರ ಆಗ್ಯಾರಂದ್ರು ನನ್ ಜೋಡಿ ಬರ್ರಿ ಅಂದ್ರು ಬರ್ತಾರ. ಹಿಂಗೆಲ್ಲ ಮಾಡ. ನನ್ನ ತಾಯಿ ಬಗ್ಗೆ ಹೇಳ್ಬೇಕಂದ್ರ, ನನ್ ಚೈಲ್ಡ್ಹುಡ್ ನನಗ್ ಬಹಳ ಆರಾಮ್ ತಪ್ಪಿತ್ತು. ಯಾಕಂದ್ರೆ ನಮ್ಮಮ್ಮ ನನ್ನ ಜಾಪಾನ್ ಮಾಡಿದಷ್ಟು, ನಮ್ ತಾಯಿ ಯಾವಾಗ್ಲೂ ಹೇಳ್ತಾರೆ, ನೀನ್ ಜಾಪಾನ್ ಮಾಡಿದಷ್ಟು ನಾ ಯಾರನ್ನೂ ಮಾಡಿಲ್ಲ, ಅಷ್ಟು ಜಾಪಾನ್ ಮಾಡೀನಿ ನಿನ್ನಂತ. ಆಮೇಲೆ ನಮ್ ತಾಯಿ ಎಷ್ಟೋ ದಿನ ನನ್ನ ಹೆಗಲ ಮ್ಯಾಗ ಕುರಿಮರಿ ಮಾಡ್ಕೊಂಡೇ ಅಡ್ಡಾಡ್ಯಾರ. ಎಷ್ಟೋ ದೇವಸ್ಥಾನ ತೋರ್ಸ್ಯಾರ, ಎಷ್ಟೋ ಕಡೆ ನನ್ ಕರ್ಕೊಂಡ್ ಅಡ್ಡಾಡ್ಯಾರ. ಅವ್ರ ಗಟ್ಟಿ ಮುಟ್ಟಿ ಇರುತಕ್ಕ ಅವ್ರನ್ನ ನನ್ಗೆ ಈ ಜನ್ಮದೊಳಗ್ ತಿರ್ಸಕ್ಕಾಗಲ್ಲ. ಅವ್ರ ಗಟ್ಟಿ ಮುಟ್ಟಿ ಇರುತಕ್ಕ ಅಂದ್ರ ನಾ ಯಾವತ್ತು ಎಲ್ಲಿ ಹೋಗಿಲ್ಲ ಅನ್ನಂಗಿಲ್ಲ. ಅವ್ರ ಎಲ್ಲಾ ಕಡೆ ನನ್ ಕರ್ಕೊಂಡ್ ಅಡ್ಡಾಡ್ಯಾರ. ಇತ್ತಿತ್ಲಾಗ ಅವ್ರ ಮೆತ್ತಗಾದಂತ ನಾನು ಸ್ವಲ್ಪ ಹೊರಗ್ ಹೋಗೋದು ಎರಡು ಪಾದಲ್ಲ. ನನ್ನ ಜೀವನೇ ಅವ್ರು, ಕರೆ ಅಂದ್ರ ನನ್ ಜೀವನೇ ಅವ್ರು ನನ್ಗ್ ಸಾಕಷ್ಟು ಮಾಡ್ಯಾರ. ಅಪ್ಪಾಜಿಯರು ಅವ್ರೇನೋ ಇದು ಮಾಡೋ ಕೆಲವಂದ್ರಾಗ ಅವ್ರು ನನ್ ಹಿಂದೆಟ್ ಹಾಕ್ತಿದ್ರು, ಆದ್ರೆ ಅವ್ರು ನಮ್ಯಾಗ ತುಂಬಾ ಪ್ರೀತಿ ಇದ್ರು. ಆಮೇಲೆ ನಮ್ ತಂದೆ ಯಾವಾಗ್ರು ಅಂತಿದ್ರು, ನಮ್ಮ ಅನ್ಪೂರ್ಣ ಒಬ್ಬಕ್ ಲಾಯರ್ ಆಗಿದ್ರು ಚಲೋ ಆಗ್ತಿತ್ತು, ನಮ್ಮ ಅನ್ಪೂರ್ಣ ಒಬ್ಬಕ್ ಲಾಯರ್ ಆಗ್ಬೇಕಾಗಿತ್ತು ಅಂತಿದ್ರು. ಯಾಕಂದ್ರೆ ನನ್ನ ವಾದಗಳನ್ನ ಇವ್ರ ಫಾದರಿಗೆ ಬಾಳ್ ಗೊತ್ತು, ನನ್ನ ವಾದ ಮಂಡನೆ ಹಿಂಗೆಲ್ಲ ಇತ್ತು. ಒಂದ್ ಏಮ್ ಅನ್ನೋದಿತ್ತಂದ್ರೆ ಅದು ಫಸ್ಟ್ ಲಾಯರ್ ಆಗ್ಬೇಕು ಅನ್ನೋದಿತ್ತು. ಚೈಲ್ಡ್ಲಿಂದನು ಅಂತ ಡಿಗ್ರಿ ಕಾಲೇಜ್ನೊಳಗನೆ ನಾನು ಹೇಳಿದೆ, ನಿನ್ಗೆ ಏನ್ ಆಗ್ಬೇಕಂತ ಆಸೆ ಅಂದ್ರ ನಾನ್ ಲಾಯರ್ ಆಗ್ಬೇಕು ಆಸೆ, ಇಲ್ಲ ಅಂದ್ರೆ ಅದ್ರ ಬಿಟ್ಟು ನಾ ಅಷ್ಟೇನ್ ಬಯಸಲ್ಲ. ಅವಕಾಶ ಇವು ಇದೆ, ಆಗ್ಬೋದಲ್ಲ?
ಇಲ್ಲ ಸರ್ ಅವಕಾಶ ಇರ್ಬೋದು. ನನ್ಗೇನ್ ಅನ್ಸಿತ್ತಂದ್ರೆ ಯಾಕ್ ಬಿಡು, ಎಷ್ಟೋ ಜನ ಅದಾರಲ್ಲ ಅದಾರೆ ಸಾಕ್, ಅವರೇ ಮಾಡ್ಕೊಂಡು ಹೋಗ್ತಾರ, ನಾವ್ ಯಾಕೆ ಇನ್ನ ಏಜ್ ಆದ್ಮೇಲೆ ಯಾಕೆ ಅದನ್ನ ತಲೆ ಕೆಡ್ಸ್ಕೋಬೇಕು ಅಂತ ನನ್ಗೆ ಒಂದ್ ಮನಸ್ಥಿತಿ ಅನಿಸುತ್ತೆ. ಒಂದ್ಸಲ ಅನ್ಸುತ್ತೆ ಮಾಡ್ಬೋದು ಬಿಡು, ಏನ್ ದೊಡ್ಡಾಗದ, ಅದ್ ಎಷ್ಟ್ ದಿನ ಬದುಕಿರ್ತೀವೋ ಏನೋ. ಆ ಒಂದ್ ಇದಕ್ಕ ಆದರ್ಶವಾದ ಗುರಿ ಅಂದ್ರೆ ನಂದು ಲಾಯರ್ ಆಗ್ಬೇಕು. ಒಂದ್ ಯಾವ್ದೋ ಒಂದ್ ನನ್ನ ಕತೆಗಳು ಒಂದಾದ್ರೂ ಸಿನಿಮಾ ಆಗ್ಬೇಕು. ನಾ ಸಿನಿಮಾ ಸ್ಟೈಲ್ ಒಳಗ ಬಾಳ್ ಬರ್ದೀನಿ. ಯಾಕಂದ್ರೆ ಎಷ್ಟೋ ಮಂದಿ ಹೇಳ್ಯಾರ ನಿನ್ ಕತಿ ಓದಿದ್ರೆ ಸಿನಿಮಾ ನೋಡ್ದಂಗೆ ಆಗತ್ತ ತಂಗಾಳಿ ಅಂತ. ಅದಕ್ಕೆ ನನ್ಗೆ ಏನೋ ನಂದೊಂದ್ ಸಿನಿಮಾದ ಇದ್ರೊಳಗ್ ಹೋಗ್ಬೇಕು ಅನ್ನೋದೊಂದ್ ಬಾಳ ಹುಚ್ಚೈತಿ ನನಗೆ. ಅದು ಒಂದೈತಿ. ನೀವು ಬರ್ದಿರೋ ಕತೆ ಸಿನಿಮಾ ಒಂದಾದ್ರೂ ಆಗ್ಬೇಕು ನನ್ನ ಜೀವಿತ ಅವಧಿಯೊಳಗ. ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಐತಿ ಒಂದ್ ಕಡೆ, ಇನ್ನೂ ಮಾಡ್ಬೇಕು ನಾನು. ಇನ್ನೊಂದ್ ಕಡೆ ಏನಂದ್ರೆ ನಾ ಬಹಳಷ್ಟು ಸಮಾಜದೊಳಗ ಬಡವರಿಗೆ, ಅನಾಥರಿಗೆ ನನ್ನ ಕಡೆಯಿಂದ ಒಂದ್ ಹೆಣ್ಣಾಗಿ, ಒಂದ್ ತಾಯಿಯಾಗಿ ನನ್ನ ಹೃದಯದಲ್ಲಿರೋ ಒಂದು ಮಮತಿ, ಪ್ರೀತಿ, ವಾತ್ಸಲ್ಯನ ಅಂತ ಮಕ್ಕಳಿಗೆ ಕೊಡ್ಬೇಕು. ನಾನು ಎಷ್ಟೋ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು, ನನಗ್ ತಿಳಿದಷ್ಟು ಅವ್ರನ್ನ ದಾರಿಗೆ ತರಬೇಕು ಅಂತ ಒಂದು ಮನಸ್ಥಿತಿ ಒಳಗ ಐತೆ ನನಗೆ, ಇವತ್ತು ಐತಿ. ನಾನು ಇನ್ನು ಒಂದ್ ವರ್ಷ ಅಥವಾ 2 ವರ್ಷ ಬಿಟ್ಟು ನಾನೇ ಅನಾಥಾಶ್ರಮಕ್ಕ ಹೋಗಿ ಅಲ್ಲಿ ನನ್ಗೆ ಅದೊಂದಿಷ್ಟು ಮಕ್ಕಳ ಡೋನರ್ ತಗೊಂಡು ಅವ್ರಿಗೆ ವಿದ್ಯಾ ಕೊಡಿಸ್ಬೇಕು. ನಾ ಸತ್ರು ನನ್ನ ಹೆಸರು ಅವ್ರು ಹೇಳ್ಬೇಕು. ಈ ಜಗತ್ತಿನೊಳಗ್ ನಂದು ಅಂತ ಒಂದ್ ಹೆಸರು ಅಂದ್ರೆ ಅಲ್ಲಿ ತೋರಿಸ್ಬೇಕು ನಾನು. ಇವರೆಲ್ಲ ಇಲ್ಲಿ ಸಂಸಾರದೊಳಗ್ ತೋರಿಸ್ತವ್ರು ಬಾಳ್ ಮಂದಿ ಅದಾರ. ನನ್ ಮಕ್ಕಳಿಗೆ ನಾನ್ ಮಾಡೋದ್ ದೊಡ್ಡಾಗದಲ್ಲ, ಹೌದಿಲ್ಲ? ಅದೇ ಮತ್ತೊಬ್ಬರಿಗೆ ಮಾಡಿದಾಗ ಅದೊಂದು ನನಗೊಂದು ಆತ್ಮತೃಪ್ತಿ ಕೊಡುತ್ತಂತ ನಾನು. ಚಿಗುರಿಲಿ ಹೂ ಬಾಳು ಮಣ್ಣೊಳಗೆ ಒಂದಾಗುವುದೆಷ್ಟು, ಉಕ್ಕೇರುವ ಕಡಲೊಳು ಹನಿಗೊಂದು ನೋವಿದೆ, ಸಪ್ತಪದಿ ತುಳಿಯದಿದ್ದರೂ ಸಂಭ್ರಮಿಸಿದ ಹೃದಯ ದೂರಾಗುವುದೇ, ನೀ ಲತೆಯಾದರೆ ನಾ ಕಲ್ಲಾಗುವೆ, ಅತಿಥಿ ಜೀವನ ಅಂತ್ಯವಾದಾಗ ನಾ ನೀರಾಗಿ ಬಂದು ಕಡಲೊಳು ನಿನ್ನ ಸೇರುವೆ.